ನಮಸ್ಕಾರ ಸ್ನೇಹಿತರೆ. ಇಲ್ಲಿನ ಬೆಟ್ಟ ಗುಡ್ಡಗಳನ್ನು ನೋಡಿದರೆ ನಕಲಿ ಅಂತ ಅನಿಸುತ್ತೆ. ಇಲ್ಲಿನ ಸರೋವರಗಳು ಎಡಿಟ್ ಮಾಡಿದಂತೆ ಕಾಣುತ್ತವೆ. ಇಲ್ಲಿನ ಪ್ರಕೃತಿ ಸೌಂದರ್ಯ ಎಷ್ಟು ಪರ್ಫೆಕ್ಟ್ ಆಗಿದೆ ಅಂದರೆ ಇದು ಯಾವುದೋ ಸಿನಿಮಾದ ಸೆಟ್ನಂತೆ ಅಥವಾ ಜಗತ್ತಿನ ಒಂದು ಸ್ವರ್ಗದಂತೆ ಭಾಸವಾಗುತ್ತದೆ. ಆದರೆ ಇಷ್ಟೆಲ್ಲ ಇದ್ದರೂ ಇಲ್ಲಿ ಏನೋ ವಿಚಿತ್ರ ನಡೀತಿದೆ. ಜನರು ನ್ಯೂಜಿಲ್ಯಾಂಡ್ನ ಬಿಟ್ಟು ಹೋಗ್ತಿದ್ದಾರೆ. ಆದರೆ ಅಲ್ಲಿಗೆ ಹೋಗುವ ಪ್ರವಾಸಿಗರಲ್ಲ, ಬದಲಾಗಿ ಸ್ವತಃ ಇಲ್ಲಿಯೇ ಹುಟ್ಟಿ ಬೆಳೆದ ನ್ಯೂಜಿಲ್ಯಾಂಡ್ ಪ್ರಜೆಗಳೇ ದೇಶ ಬಿಡ್ತಿದ್ದಾರೆ. ಈ ಡ್ರೀಮ್ ಕಂಟ್ರಿಯಲ್ಲಿ ಬದುಕಬೇಕಿದ್ದ ಜನರು ತಮ್ಮ ಲಗೇಜ್ ಪ್ಯಾಕ್ ಮಾಡಿಕೊಂಡು ಆಸ್ಟ್ರೇಲಿಯಾ ಕಡೆಗೆ ವಲಸೆ ಹೋಗ್ತಿದ್ದಾರೆ. ಇದೇನೋ ಯುದ್ಧದಿಂದ ನಾಶವಾಗುತ್ತಿರುವ ದೇಶವಲ್ಲ. ಇಲ್ಲಿ ಸರ್ವಾಧಿಕಾರವಿಲ್ಲ. ಇದು ಸ್ವಚ್ಛವಾದ ರಸ್ತೆಗಳು, ಅತ್ಯುತ್ತಮವಾದ ಶಾಲೆಗಳು, ಸ್ಥಿರವಾದ ಸರ್ಕಾರ ಮತ್ತು ಹೈ ಕ್ವಾಲಿಟಿ ಜೀವನ ಶೈಲಿ ಇರುವ ಜಾಗ. ಆದರೂ ಜನರು ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿಂದ ಹೋಗ್ತಿದ್ದಾರೆ. ಇಲ್ಲಿ ಪ್ರಶ್ನೆ ತುಂಬಾ ಸರಳ. ಸ್ವರ್ಗದಂತೆ ಕಾಣುವ ದೇಶವೊಂದು ತನ್ನದೇ ಜನ ಅಲ್ಲಿಂದ ಓಡಿ ಹೋಗುವಂತಹ ಜಾಗವಾಗಿ ಬದಲಾಗಿದ್ದು ಹೇಗೆ? ಇದಕ್ಕೆ ಉತ್ತರ ಹುಡುಕಲು ನ್ಯೂಜಿಲ್ಯಾಂಡ್ ಬಗ್ಗೆ ಹೆಚ್ಚಿನ ಜನರು ಗಮನಿಸದ ಒಂದು ಪ್ರಮುಖ ಅಂಶವನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. ಅದೇ ಭೌಗೋಳಿಕತೆ, ಅಂದರೆ ಜಿಯೋಗ್ರಫಿ. ಭೌಗೋಳಿಕವಾಗಿ ನೋಡಿದರೆ ನ್ಯೂಜಿಲ್ಯಾಂಡ್ ಪ್ರಪಂಚದಲ್ಲಿ ಒಂದು ಪ್ರತ್ಯೇಕಿಸಲ್ಪಟ್ಟ ದೇಶವಾಗಿ ಕಾಣುತ್ತೆ. ಇದು ಜಗತ್ತಿನ ದೊಡ್ಡ ಜನಸಂಖ್ಯೆ ಇರುವ ಕೇಂದ್ರಗಳಿಂದ ಸಾವಿರಾರು ಕಿಲೋಮೀಟರ್ ದೂರದಲ್ಲಿದೆ. ಇದು ಎಷ್ಟು ದೂರದಲ್ಲಿದೆ ಅಂದರೆ ಅದೊಂದು ನೈಜ ಜಾಗ ಅಂತಾನೆ ಅನಿಸೋದಿಲ್ಲ. ಯಾವುದೋ ವಿಡಿಯೋ ಗೇಮ್ನ ಬೋನಸ್ ಮ್ಯಾಪ್ ಅಂತೆ ಕಾಣುತ್ತೆ. ಈ ದೂರವೇ ನ್ಯೂಜಿಲ್ಯಾಂಡ್ ಇಷ್ಟು ಶಾಂತವಾಗಿರಲು ಕಾರಣ. ಪ್ರಪಂಚದ ಗದ್ದಲಗಳೆಲ್ಲ ಇಲ್ಲಿಗೆ ತಲುಪಲು ಸಾಧ್ಯವೇ ಇಲ್ಲ. ಆದರೆ ಇದೇ ಇದರ ಅತಿ ದೊಡ್ಡ ಸಮಸ್ಯೆ. ಈ ಭೌಗೋಳಿಕ ದೂರದಿಂದಾಗಿ ಇಲ್ಲಿ ಒಂದು ದೊಡ್ಡ ಆಧುನಿಕ ಆರ್ಥಿಕತೆಯನ್ನು ಕಟ್ಟುವುದು ತುಂಬ ಕಷ್ಟ. ನ್ಯೂಜಿಲ್ಯಾಂಡ್ನ ಒಟ್ಟು ಜನಸಂಖ್ಯೆ ಕೇವಲ 53 ಲಕ್ಷ ಮಾತ್ರ. ಅಂದರೆ ಆಸ್ಟ್ರೇಲಿಯಾದ ಒಂದು ನಗರವಾದ ಸಿಡ್ನಿಯ ಜನಸಂಖ್ಯೆಗೆ ಸರಿಸಮಾನವಾಗಿ ಇರುತ್ತೆ. ಪ್ರಪಂಚದ ಆಧುನಿಕ ಆರ್ಥಿಕತೆಯು ಸ್ಕೇಲ್ ಮೇಲೆ ನಿಂತಿರುತ್ತೆ. ದೊಡ್ಡ ಜನಸಂಖ್ಯೆ ಇದ್ದರೆ ದೊಡ್ಡ ಮಾರುಕಟ್ಟೆ, ಹೆಚ್ಚು ಕಂಪನಿಗಳು, ಹೆಚ್ಚು ಅವಕಾಶಗಳು ಸಿಗುತ್ತೆ. ಆದರೆ ನ್ಯೂಜಿಲ್ಯಾಂಡ್ ಜಾಗತಿಕ ಸಪ್ಲೈ ಚೈನ್ನಿಂದ ದೂರ ಇರೋದ್ರಿಂದ ದೊಡ್ಡ ದೊಡ್ಡ ಕೈಗಾರಿಕೆಗಳು ಇಲ್ಲಿ ತಲೆ ಎತ್ತಲೇ ಇಲ್ಲ. ಆದ್ದರಿಂದ ನ್ಯೂಜಿಲ್ಯಾಂಡ್ನ ಆರ್ಥಿಕತೆ ಕೇವಲ ಎರಡು ಆಧಾರ ಸ್ತಂಭಗಳ ಮೇಲೆ ನಿಂತು ಬಿಟ್ಟಿದೆ. ಒಂದು ಕೃಷಿ, ಮತ್ತೊಂದು ರಿಯಲ್ ಎಸ್ಟೇಟ್. ಮೊದಲಿಗೆ ಕೃಷಿಯ ಬಗ್ಗೆ ಮಾತನಾಡೋಣ. ನ್ಯೂಜಿಲ್ಯಾಂಡ್ ಜಗತ್ತಿನ ಅತ್ಯಂತ ಶ್ರೇಷ್ಠ ಕೃಷಿ ಉತ್ಪಾದಕ ದೇಶ. ಇದು ದಕ್ಷಿಣಾರ್ಧಗೋಳದಲ್ಲಿ ಇರೋದ್ರಿಂದ ಯುರೋಪ್ ಮತ್ತು ಅಮೆರಿಕಾದಲ್ಲಿ ಚಳಿಗಾಲವಿದ್ದಾಗ ನ್ಯೂಜಿಲ್ಯಾಂಡ್ನಲ್ಲಿ ಬೆಳೆ ಬೆಳೆಯಬಹುದು. ಈ ಹಾಫ್ ಸೀಸನ್ ಲಾಭದಿಂದಾಗಿ ಇದು ಡೈರಿ, ಮಾಂಸ ಮತ್ತು ಹಣ್ಣುಗಳನ್ನು ಜಗತ್ತಿಗೆ ರಫ್ತು ಮಾಡುತ್ತೆ. ಆದರೆ ಇಲ್ಲೂ ಕೂಡ ಒಂದು ದೊಡ್ಡ ಸಮಸ್ಯೆ ಇದೆ. ಇಲ್ಲಿನ ಕೃಷಿ ಸಂಪೂರ್ಣವಾಗಿ ಯಂತ್ರೋಪಕರಣಗಳ ಮೇಲೆ ಆಧಾರವಾಗಿದೆ. ದೊಡ್ಡ ಯಂತ್ರಗಳಿರೋದ್ರಿಂದ ಹೆಚ್ಚು ಕೆಲಸಗಾರರ ಅಗತ್ಯವಿಲ್ಲ. ಅಂದರೆ ಈ ಕೃಷಿ ದೇಶಕ್ಕೆ ಆದಾಯ ತರುತ್ತದೆ ಹೊರತು ಓದಿದ ಯುವಕರಿಗೆ ಅದು ಕೆರಿಯರ್ ಕ್ರಿಯೇಟ್ ಮಾಡೋದಿಲ್ಲ. ಹಾಗಾದರೆ ಉಳಿದವರಿಗೆ ಇರೋದೇನು? ಅದೇ ಹೌಸಿಂಗ್. ನ್ಯೂಜಿಲ್ಯಾಂಡ್ನಲ್ಲಿ ಮನೆ ಎಂದರೆ ಕೇವಲ ವಾಸಿಸುವ ಜಾಗವಲ್ಲ, ಮನೆಯೇ ಅಲ್ಲಿನ ಆರ್ಥಿಕತೆ. ಮನೆ ಎನ್ನುವುದು ವಾಸಸ್ಥಾನವಾಗಿರದೆ ಅದೊಂದು ಹೂಡಿಕೆಯ ಸಾಧನವಾಗಿ ಬದಲಾಗಿದೆ. ಇಲ್ಲಿ ಮನೆಗಳನ್ನು ಕಟ್ಟುವುದು ತುಂಬ ದುಬಾರಿ. ಏಕೆಂದರೆ ನಿರ್ಮಾಣ ಸಾಮಗ್ರಿಗಳನ್ನು ಇಂಪೋರ್ಟ್ ಮಾಡಿಕೊಳ್ಳಬೇಕು, ಕಾರ್ಮಿಕರ ಕೊರತೆ ಇದೆ ಮತ್ತು ನಿಯಮಗಳು ಬಹಳ ಕಟ್ಟುನಿಟ್ಟಾಗಿವೆ. ಒಮ್ಮೆ ಮನೆ ಇನ್ವೆಸ್ಟ್ ಆದಾಗ ಅದರ ಬೆಲೆಗೂ ಸ್ಥಳೀಯರ ಸಂಬಳಕ್ಕೂ ಯಾವುದೇ ಸಂಬಂಧ ಇರೋದಿಲ್ಲ. ಬೆಲೆಗಳು ಗಗನಕ್ಕೆ ಏರಿರುತ್ತವೆ. ಇದೇ ಅಲ್ಲಿನ ಯುವಕರ ಮೇಲೆ ಮೊದಲ ಒತ್ತಡ. ಸ್ವಂತ ಮನೆ ಹೊಂದುವುದು ಅವರಿಗೆ ಕೇವಲ ಒಂದು ಕನಸಾಗಿ ಉಳಿದು ಬಿಡುತ್ತೆ. ಆದರೆ ಕೇವಲ ಮನೆ ದುಬಾರಿ ಎಂಬ ಒಂದೇ ಒಂದು ಕಾರಣಕ್ಕೆ ಇವರು ಆಸ್ಟ್ರೇಲಿಯಾಗೆ ಹೋಗ್ತಿದ್ದಾರಾ? ಖಂಡಿತ ಇಲ್ಲ ಸ್ನೇಹಿತರೆ. ಏಕೆಂದರೆ ಆಸ್ಟ್ರೇಲಿಯಾದ ಸಿಡ್ನಿ, ಮೆಲ್ಬೋರ್ನ್ ಕೂಡ ತುಂಬ ದುಬಾರಿ. ಇಲ್ಲಿ ಅಸಲಿ ಕಾರಣ ಅವಕಾಶಗಳು. ನ್ಯೂಜಿಲ್ಯಾಂಡ್ ಸಣ್ಣ ಆರ್ಥಿಕತೆಯಾದ್ದರಿಂದ ಅಲ್ಲಿ ಹೈ ಎಂಡ್ ಉದ್ಯೋಗಗಳಿಲ್ಲ. ಬಿಗ್ ಟೆಕ್ ಕಂಪನಿಗಳು ಕೆಲಸ ಮಾಡಲು ಅಲ್ಲಿ ಸಿಲಿಕಾನ್ ವ್ಯಾಲಿ ಇಲ್ಲ. ಗ್ಲೋಬಲ್ ಫೈನಾನ್ಷಿಯಲ್ ಕೆಲಸ ಮಾಡಲು ಅದು ಸಿಂಗಾಪುರ್ ಅಲ್ಲ. ನೀವು ನಿಮ್ಮ ಕೆರಿಯರ್ನಲ್ಲಿ ಸಾಧನೆ ಮಾಡಬೇಕೆಂದರೆ ಬೇಗನೆ ಅಲ್ಲಿ ಒಂದು ಮಿತಿಯನ್ನು ತಲುಪಿಬಿಡ್ತೀರಾ. ನ್ಯೂಜಿಲ್ಯಾಂಡ್ ವಾಸಿಸಲು ಸುಂದರವಾದ ದೇಶ, ಆದರೆ ಬದುಕು ಕಟ್ಟಿಕೊಳ್ಳಲು ಪವರ್ಫುಲ್ ದೇಶವಲ್ಲ.
ಅದಕ್ಕಾಗಿಯೇ ಯುವಕರು ಪಕ್ಕದಲ್ಲೇ ಇರುವ ಆಸ್ಟ್ರೇಲಿಯಾಗೆ ಹೋಗ್ತಿದ್ದಾರೆ. ಆಸ್ಟ್ರೇಲಿಯಾ ಕೇವಲ ದೊಡ್ಡದಷ್ಟೇ ಅಲ್ಲ, ಅದೊಂದು ಜಾಗತಿಕ ಸಂಪನ್ಮೂಲಗಳ ಶಕ್ತಿ ಕೇಂದ್ರ. ಕಬ್ಬಿಣ, ಕಲ್ಲಿದ್ದಲು, ಅನಿಲ, ಈ ರೀತಿ ಅಪಾರ ಸಂಪತ್ತಿದೆ. ಬಲವಾದ ಕರೆನ್ಸಿ ಇದೆ. ಜೊತೆಗೆ ಅಲ್ಲಿನ ಭಾಷೆ, ಸಂಸ್ಕೃತಿ, ಜೀವನ ಶೈಲಿ ಎಲ್ಲವೂ ನ್ಯೂಜಿಲೆಂಡ್ನಂತೆ ಇರೋದ್ರಿಂದ ಆಸ್ಟ್ರೇಲಿಯಾದವರು ಕೂಡ ಇವರನ್ನು ನಮ್ಮದೇ ಸಹೋದರರಂತೆ ನೋಡಿಕೊಳ್ಳುತ್ತಾರೆ. ಆದ್ದರಿಂದ ದೇಶ ಬಿಡ್ತಿದ್ದೀವಿ ಎಂಬ ಎಮೋಷನಲ್ ಬ್ಯಾರಿಯರ್ ಕೂಡ ಇಲ್ಲಿ ಕೆಲಸ ಮಾಡೋದಿಲ್ಲ. ಇದನ್ನೇ ಫಸ್ಟ್ ವರ್ಲ್ಡ್ ಬ್ರೈನ್ ಡ್ರೈನ್ ಅಂತ ಕರೀತಾರೆ. ದೇಶ ಬಿಟ್ಟು ಹೋಗ್ತಿದ್ದೋರು ನಿರುದ್ಯೋಗಿಗಳಲ್ಲ, ಬದಲಾಗಿ ಭವಿಷ್ಯ ಕಟ್ಟಬೇಕಿದ್ದ 20ರಿಂದ 30 ವರ್ಷದ ಅತ್ಯಂತ ಸ್ಕಿಲ್ಡ್ ಯುವ ವೃತ್ತಿಪರರು. ಒಂದು ದೇಶ ತನ್ನ ಯುವ ಜನತೆಯನ್ನ ಕಳೆದುಕೊಂಡರೆ ಆ ಹಾನಿ ತಕ್ಷಣ ಕಾಣಿಸೋದಿಲ್ಲ, ಅದು ನಿಧಾನವಾಗಿ ಒಳಗೆ ಕೊರೆಯುತ್ತೆ. ಈ ಯುವಕರ ಕೊರತೆಯನ್ನ ನೀಗಿಸಲು ನ್ಯೂಜಿಲೆಂಡ್ ಹೊರ ದೇಶದ ವಲಸಿಗರನ್ನ ತರುತ್ತೆ. ಆದರೆ ವಿಪರ್ಯಾಸ ನೋಡಿ, ಈ ಹೊಸ ವಲಸಿಗರು ಕೂಡ ಸ್ವಲ್ಪ ದಿನ ನ್ಯೂಜಿಲೆಂಡ್ನಲ್ಲೇ ಇದ್ದು ಎಕ್ಸ್ಪೀರಿಯನ್ಸ್ ಮತ್ತು ರೆಸಿಡೆನ್ಸಿ ಪಡೆದು ನಂತರ ಆಸ್ಟ್ರೇಲಿಯಾಗೆ ಹಾರಿಬಿಡ್ತಾರೆ. ಈ ರೀತಿ ನ್ಯೂಜಿಲೆಂಡ್ ಕೇವಲ ಒಂದು ಸ್ಟೆಪಿಂಗ್ ಸ್ಟೋನ್ ಅಂತೆ ಆಗಿಬಿಟ್ಟಿದೆ. ಮತ್ತೊಂದು ಕಡೆ ಇನ್ನೊಂದು ಶಾಕಿಂಗ್ ಟ್ರೆಂಡ್ ನಡೀತಿದೆ. ಆಸ್ಟ್ರೇಲಿಯಾದಿಂದ ವಯಸ್ಸಾದ ಶ್ರೀಮಂತ ನಿವೃತ್ತರು ನ್ಯೂಜಿಲೆಂಡ್ಗೆ ಬರ್ತಿದ್ದಾರೆ. ಅವರು ಬರುವುದು ಕೆಲಸ ಮಾಡುವುದಕ್ಕಲ್ಲ, ಕೇವಲ ಪ್ರಕೃತಿ ಸೌಂದರ್ಯವನ್ನು ಆನಂದಿಸಲು ಮತ್ತು ಹಾಲಿಡೇಗೆ ಹೋಮ್ ಖರೀದಿಸಲು. ಇದರಿಂದ ನ್ಯೂಜಿಲೆಂಡ್ ಮನೆಗಳ ಬೆಲೆ ಇನ್ನಷ್ಟು ಏರಿ ಸ್ಥಳೀಯರಿಗೆ ತಮ್ಮದೇ ದೇಶ ಒಂದು ಲೈಫ್ ಸ್ಟೈಲ್ ಪ್ರಾಡಕ್ಟ್ನಂತೆ ಮಾರಾಟವಾಗುತ್ತಿದೆಯೇನೋ ಎಂಬ ಭಾವನೆ ಮೂಡುತ್ತಿದೆ. ನ್ಯೂಜಿಲೆಂಡ್ ಈಗ ಒಂದು ಇಕ್ಕಟ್ಟಿನಲ್ಲಿ ಸಿಲುಕಿದೆ. ಆರ್ಥಿಕತೆ ಚಿಕ್ಕದಿದೆ, ಜೀವನ ವೆಚ್ಚ ಗಗನದಲ್ಲಿದೆ. ಪಕ್ಕದಲ್ಲಿ ಆಸ್ಟ್ರೇಲಿಯಾದಂತಹ ದೊಡ್ಡ ಅವಕಾಶ ಕೈ ಬೀಸಿ ಕರೆಯುತ್ತಿದೆ. ಈ ಪರಿಸ್ಥಿತಿಯನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದರೆ ಜಾಗತಿಕ ಮಟ್ಟದಲ್ಲಿ ಜನಸಂಖ್ಯೆ ಮತ್ತು ಯುವ ಶಕ್ತಿ ಎಷ್ಟು ಮುಖ್ಯ ಎಂಬುದರ ನೈಜ ಚಿತ್ರಣ ನಮಗೆ ಸಿಗುತ್ತೆ. ಉದಾಹರಣೆಗೆ, ನಮ್ಮ ಭಾರತದಂತಹ ದೇಶಗಳು ಇಂದು ಆರ್ಥಿಕವಾಗಿ ಹಾಗೂ ಜಾಗತಿಕ ಮಟ್ಟದಲ್ಲಿ ವೇಗವಾಗಿ ಬೆಳೆಯುತ್ತಿರುವುದೇ ನಮ್ಮಲ್ಲಿರುವ ಬೃಹತ್ ಯುವ ಸಮುದಾಯ ಮತ್ತು ದೊಡ್ಡ ಮಾರುಕಟ್ಟೆಯಿಂದ. ಅಲ್ಲಿ ಯುವಕರು ತಮ್ಮ ಉತ್ತಮ ಭವಿಷ್ಯಕ್ಕಾಗಿ ದೇಶ ಬಿಡುತ್ತಿದ್ದಾರೆ. ಇಲ್ಲಿ ನಮ್ಮ ಯುವಕರು ಹೊಸ ಸ್ಟಾರ್ಟಪ್ಗಳನ್ನು ಕಟ್ಟಿ ದೇಶವನ್ನು ಆರ್ಥಿಕವಾಗಿ ಬಲಪಡಿಸುತ್ತಿದ್ದಾರೆ. ಒಂದು ಬಲಿಷ್ಠ ರಾಷ್ಟ್ರ ನಿರ್ಮಾಣವಾಗುವುದು ಕೇವಲ ಸುಂದರವಾದ ಪ್ರಕೃತಿಯಿಂದಲ್ಲ, ಬದಲಾಗಿ ಆ ದೇಶದಲ್ಲಿ ಬೆವರಿಳಿಸಿ ದುಡಿಯುವ ಯುವಕರ ಕನಸುಗಳಿಂದ. ನ್ಯೂಜಿಲೆಂಡ್ ಈ ಸತ್ಯವನ್ನು ಅರಿತು ತನ್ನ ಯುವಜನತೆಯನ್ನು ಉಳಿಸಿಕೊಳ್ಳುವಲ್ಲಿ ವಿಫಲವಾದರೆ ಅದು ಕೇವಲ ಆರ್ಥಿಕವಾಗಿ ಮಾತ್ರವಲ್ಲ, ಭೌಗೋಳಿಕ ರಾಜಕೀಯದಲ್ಲೂ ತನ್ನ ಪ್ರಾಬಲ್ಯವನ್ನು ಕಳೆದುಕೊಳ್ಳುವ ಅಪಾಯವಿದೆ. ನಿಮ್ಮ ಬಳಿ ಈಗಾಗಲೇ ಸಾಕಷ್ಟು ಹಣವಿದ್ದರೆ, ಆಸ್ತಿ ಇದ್ದರೆ, ಜೀವನವನ್ನು ಕಳೆಯಲು ನ್ಯೂಜಿಲೆಂಡ್ ಪ್ರಪಂಚದ ಅತ್ಯುತ್ತಮ ದೇಶ. ಆದರೆ ನೀವು ಯುವಕರಾಗಿದ್ದರೆ, ನಿಮ್ಮ ಭವಿಷ್ಯವನ್ನು ಕಟ್ಟಿಕೊಳ್ಳಲು ಪ್ರಯತ್ನಿಸುತ್ತಿದ್ದರೆ, ಎಲ್ಲ ಬಾಗಿಲುಗಳು ಅಲ್ಲಿ ಮುಚ್ಚಿದಂತೆ ಭಾಸವಾಗುತ್ತೆ. ಯಾವುದೇ ದೇಶವು ತನ್ನ ಅತ್ಯಂತ ಮಹತ್ವಾಕಾಂಕ್ಷೆಯ ಪೀಳಿಗೆಯನ್ನು ಕಳೆದುಕೊಂಡು ಪ್ರಗತಿ ಸಾಧಿಸಲು ಸಾಧ್ಯವೇ ಇಲ್ಲ. ಇದು ಇದೇ ರೀತಿ ಮುಂದುವರೆದರೆ ನ್ಯೂಜಿಲೆಂಡ್ ಯುವಕರಿಲ್ಲದ, ಕೇವಲ ವಯಸ್ಸಾದವರು ಮಾತ್ರ ವಾಸಿಸುವ ಒಂದು ಸುಂದರ ಮ್ಯೂಸಿಯಂ ಅಥವಾ ಒಂದು ಪೋಸ್ಟ್ ಕಾರ್ಡ್ ಅಥವಾ ಕೇವಲ ದುಬಾರಿ ರಿಟೈರ್ಮೆಂಟ್ ಡೆಸ್ಟಿನೇಷನ್ ಆಗಿ ಉಳಿಯುವ ಅವಕಾಶವಿದೆ. ಅಂದರೆ ಯಾವುದೇ ದೇಶ ತನ್ನ ಯುವಜನತೆಯನ್ನು ಕಳೆದುಕೊಂಡರೆ ಖಂಡಿತ ಆ ದೇಶ ಅಪಾಯದಲ್ಲಿ ಸಿಲುಕಿದ ಹಾಗೆ. ಈ ರೀತಿ ನ್ಯೂಜಿಲೆಂಡ್ನಲ್ಲಿರುವ ಯುವಕರು ತಮ್ಮ ಕೆರಿಯರ್ನ ಕಟ್ಟಿಕೊಳ್ಳಲು ದೇಶವನ್ನು ಬಿಟ್ಟು ಆಸ್ಟ್ರೇಲಿಯಾಗೆ ಹೋಗ್ತಿದ್ದಾರೆ. ಆದರೆ ನಮ್ಮ ಭಾರತ ದೇಶದಲ್ಲಿ ಇಂತಹ ಯಾವುದೇ ಸಮಸ್ಯೆ ಇಲ್ಲ. ಯುವಕರೆಲ್ಲರೂ ನಮ್ಮ ದೇಶದಲ್ಲೇ ಕೆಲಸ ಮಾಡುತ್ತಿದ್ದಾರೆ. ಆದರೆ ದೊಡ್ಡ ಧನವಂತರು, ಅಂದರೆ ಒಳ್ಳೆಯ ಆಸ್ತಿ, ಹಣವನ್ನು ಸಂಪಾದನೆ ಮಾಡಿದವರು ದೇಶವನ್ನು ಬಿಟ್ಟು ಹೋಗ್ತಿದ್ದಾರೆ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಒಂದೇ ಮಾತರಂ ಅಂತ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರೊಡನೆ, ಫ್ಯಾಮಿಲಿಯೊಡನೆ ಈ ವಿಡಿಯೋ ಶೇರ್ ಮಾಡಿ. ನೀವೇನಾದರೂ ಇದೇ ಮೊದಲನೇ ಬಾರಿಗೆ ನನ್ನ ಚಾನಲ್ಗೆ ಬಂದಿದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಶುಭವಾಗಲಿ.